ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ನೀಟ್ ರಿಸಲ್ಟ್ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಬಂದಿರೋ ಅಂಥದ್ದು ಏನಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ರು, ಸರ್ ಎಲ್ಲರಿಗೂ ಎಕ್ಸಾಮ್ ಆಗುತ್ತಾ, ನೀಟ್ ಆಗುತ್ತಾ ಅಂಥೇಳಿ. ಸೊ ಸುಪ್ರೀಂ ಕೋರ್ಟ್ದವರು ಕ್ಲಿಯರಾಗಿ ಹೇಳಿರೋ ಅಂಥದ್ದು ಇವತ್ತು. ಸೊ ಯಾವ ವಿದ್ಯಾರ್ಥಿಗಳು ಅಂದರೆ 1563 ವಿದ್ಯಾರ್ಥಿಗಳು ಯಾರಿದ್ದಾರೆ, ಸೊ ಅವರಿಗೆ ಈ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ NTA ಟೈಮ್ ಲಾಸ್ ಆಗಿದೆ ಅದು ಇದು ರೀಸನ್ನಿಂದ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ಜೂನ್ 23ಕ್ಕೆ ತೆಗೆದುಕೊಳ್ಬೇಕು. ಸೊ ಏನಾಗಿತ್ತು, ಸೆಂಟರ್ ಅವರ ಕಡೆಯಿಂದ ಸೆಂಟ್ರಲಲ್ಲಿ ಒಂದು 4 ಜನರ ಟೀಮನ್ನು ರೆಡಿ ಮಾಡಿದ್ರು, ಹೌದಾ. ಸೊ ಈ ಒಂದು ವಿಚಾರಣೆಯನ್ನು ಮಾಡೋದಕ್ಕೋಸ್ಕರ ಆ ಒಂದು ಟೀಮ್ ಏನಿದೆ ಇವತ್ತೊಂದು ರಿಪೋರ್ಟನ್ನು ಕೊಟ್ಟು, ಸೊ ಅವರ ಒಂದು ಡಿಸಿಷನ್ನ ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದೇನಂತಂದರೆ 1563 ವಿದ್ಯಾರ್ಥಿಗಳಿಗೆ ಜೂನ್ 23ರಂದು ನೀಟ್ ಎಕ್ಸಾಮನ್ನು ಮಾಡೋದು, ಜೂನ್ 30ರ ಒಳಗಡೆ ರಿಸಲ್ಟನ್ನು ಅನೌನ್ಸ್ ಮಾಡೋದು, ಜುಲೈ ಫಸ್ಟ್ ವೀಕಲ್ಲಿ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗಬೇಕು. ಸೊ ಇದರ ಜೊತೆಗೆ ಗೊತ್ತಿರಲಿ, ಜುಲೈ 8ಗೆ ಸುಪ್ರೀಂ ಕೋರ್ಟಲ್ಲಿ ಇನ್ನೊಂದು ಹಿಯರಿಂಗ್ ಇದೆ. ಸೊ ಈ ಒಂದು ದೇಶದಲ್ಲಿ ಎಲ್ಲ ಹೈಕೋರ್ಟ್ಗಳಲ್ಲಿ ಏನು ಪ್ಲಿಯಾ ಇದೆ ಅಂದರೆ ಯಾರ್ಯಾರು ಈ ಒಂದು PIL ಅನ್ನು ಹಾಕಿದ್ದಾರೆ, ಸೊ ಅವೆಲ್ಲದನ್ನು ವಿಚಾರಣೆಗೋಸ್ಕರ ಜುಲೈ 18ಕ್ಕೆ ಇಟ್ಕೊಂಡಿರೋವಂಥದ್ದು. ಸೊ ಬಟ್ ಅದಕ್ಕಿಂತ ಮುಂಚೆ ಈಗ ಸುಪ್ರೀಂ ಕೋರ್ಟಿಂದ ಬಂದಿರುವಂತಹ ಒಂದು ಆದೇಶ ಏನಂತಂದರೆ, ಸೊ ಆ ಒಂದು 1563 ವಿದ್ಯಾರ್ಥಿಗಳೇನಿದ್ದಾರೆ ಆ ಒಂದು ರಿಸಲ್ಟ್ ಸ್ಕ್ರ್ಯಾಪ್ ಮಾಡಿಬಿಟ್ಟು ಸೊ ಅವರಿಗೆ ಎಕ್ಸಾಮಿನೇಷನ್ ತೊಗೋಬೇಕು. ಇದರಿಂದ ಬಹಳ ಕ್ಲಿಯರಾಗಿ ಈಗ ನಾನು ಹೇಳ್ತಾ ಇರುವಂಥದ್ದು, ಸೊ ಈ ಒಂದು ಎಕ್ಸಾಮಿನೇಷನ್ ಏನಿದೆ, ಎಕ್ಸಾಮಿನೇಷನ್ ಏನಿದೆ ನಿಮಗೆ ಯಾರಿಗೂ ಇರೋದಿಲ್ಲ, ಕರ್ನಾಟಕದವರಿಗೆ ಇಫೆಕ್ಟೇ ಆಗೋದಿಲ್ಲ. ಯಾರು ಈ 1563 ವಿದ್ಯಾರ್ಥಿಗಳ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಎಕ್ಸಾಮ್ ಇರ್ತದೆ. ಅದರಲ್ಲೂ ಕೂಡ ಅವರಿಗೂ ಕೂಡ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನನ್ನು ಕೊಡಬೇಕು NTA ಅವರೇನಾದರೂ ನನಗೆ ಎಕ್ಸಾಮ್ ಬೇಡ, ನನಗೆ ಮೊದಲಿರುವಂಥ ಎಕ್ಸಾಮಿನೇಷನ್ ರಿಸಲ್ಟೇ ಇರಲಿ. ಈಗ ಫಾರ್ ಎಕ್ಸಾಂಪಲ್ ಗ್ರೇಸ್ ಕೊಡೋದಕ್ಕಿಂತ ಮುಂಚೆ 550 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಗ್ರೇಸ್ ಕೊಡೋದಕ್ಕಿಂತ ಮುಂಚೆ 550 ಇದೆ, ಗ್ರೇಸ್ ಕೊಟ್ಟಾದಮೇಲೆ 700 ಮಾರ್ಕ್ಸ್ ಬಂದಿದೆ ಒಬ್ಬ ವಿದ್ಯಾರ್ಥಿಗೆ. ಈಗ ಆ ವಿದ್ಯಾರ್ಥಿಗೆ ಒಂದು ಆಪ್ಷನನ್ನು ಕೊಡ್ತಾರೆ. ಸೊ ಒಂದು ಆಪ್ಷನ್ ಏನಂತಂದರೆ ಎಕ್ಸಾಮನ್ನು ಬರೀಬೇಕು. ಸೊ ಆ ಒಂದು 550 ಮಾರ್ಕ್ಸ್ ಏನಿದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಎರಡನೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಈ 550 ಬಿದ್ದಿರುವಂಥ ವಿದ್ಯಾರ್ಥಿಗೆ ಒಂದು ಆಪ್ಷನನ್ನು ಕೊಡ್ತಾರೆ. ಆ 550ನ್ನೇ ಆ ವಿದ್ಯಾರ್ಥಿ ಇಟ್ಟುಕೊಂಡು ಮುಂದೆ ಹೋಗ್ಬೋದು. ಸೊ ಎಕ್ಸಾಮ್ ಅವಶ್ಯಕತೆ ಇಲ್ಲ, ಅಂದರೆ ಅವನಿಗೆ ಚಾಯ್ಸ್ ಅದು. ಎಕ್ಸಾಮ್ ಬರೆದು ಬಿಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಅದೇ ಮಾರ್ಕ್ಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೋದು. ಅವನಿಗೆ 700 ಬಿದ್ದಿರುವಂಥ ಮಾರ್ಕ್ಸ್ ಅವನಿಗೆ ಸಿಗೋದಿಲ್ಲ. ಇದೊಂದು ರೀತಿ ಒಳ್ಳೆಯ ಡಿಸಿಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಮಾಡಿದರೆ ಮಾಡುವಂಥ ಸಾಧ್ಯತೆಗಳೂ ಇಲ್ಲ, ಮಾಡುವಂಥದ್ದಕ್ಕೆ ಪಾಸಿಬಿಲಿಟಿನೂ ಇಲ್ಲ. ಸೊ ಅಂಥದ್ರಲ್ಲಿ 1563 ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ಮಾಡುವಂಥದ್ದಾಗಲಿ, ಆ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶವನ್ನು ಕೊಡೋದಾಗಲಿ. ಈಗ 650 ಬಿದ್ದಿರುವಂಥ ವಿದ್ಯಾರ್ಥಿ ಫಸ್ಟ್ ಎಕ್ಸಾಮಲ್ಲಿ ವಿದೌಟ್ ಗ್ರೇಸ್ ಮಾರ್ಕ್ಸ್, ವಿತ್ ಗ್ರೇಸ್ ಮಾರ್ಕ್ಸ್ ಅವನಿಗೆ 720 ಬಿದ್ದಿರ್ಬೋದು. ವಿದೌಟ್ ಗ್ರೇಸ್ ಮಾರ್ಕ್ಸ್ 650 ಬಿದ್ದಿದ್ರೆ ಅವನಿಗೆ ಆಪ್ಷನ್ ಕೊಡ್ತಾರೆ. ಸೊ ಅವನಿಗೆ ಬೇಕಾದರೆ ಎಕ್ಸಾಮ್ ಬರೀಬೋದು, ಇಲ್ಲಾಂದರೆ 650ನ್ನೇ ಎಕ್ಸೆಪ್ಟ್ ಮಾಡ್ಕೊಳ್ಬೋದು ವಿದೌಟ್ ದ ಗ್ರೇಸ್ ಮಾರ್ಕ್ಸ್. ಈ ರೀತಿಯಾಗಿ ಡಿಸಿಷನ್ ಬಂದಿರುವಂಥದ್ದು. ಸೊ ನೀವೆಲ್ಲರೂ ಕೂಡ ನಿರಾಳವಾಗಿರಿ, ಯಾವುದೇ ರೀತಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಜೂನ್ 30ರ ಒಳಗಂತೂ ನಿಮಗೆ ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇಲ್ಲ. ಯಾಕೆ ಅಂತ ಅಂದರೆ, ಈ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಬಂದ ಮೇಲೆ ಆಲ್ ಇಂಡಿಯಾ ರ್ಯಾಂಕಲ್ಲಿ ಡೆಫಿನೆಟ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಹೌದಾ. ಸೊ ಅಂತಹ ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ, ಬಟ್ ಡೆಫಿನೆಟ್ಲಿ ಚೇಂಜಸ್ ಆಗ್ತದೆ. ಸೊ ಅದರ ಜೊತೆಗೆ ಕರ್ನಾಟಕದ 85% ಕೋಟಾದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಎಕ್ಸಾಮ್ ಅಂತೂ ಇಲ್ಲ, ನೀವು ಮತ್ತೆ ಪುಸ್ತಕವನ್ನು ಹಿಡ್ಕೊಂಡು ಕೂತ್ಕೊಳ್ಬೇಕಂತ ಅವಶ್ಯಕತೆಯೂ ಇಲ್ಲ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಅಫೆಕ್ಟ್ ಕೂಡ ಆಗೋದಿಲ್ಲ. ನನಗನ್ಸೋ ಪ್ರಕಾರ 1563ರಲ್ಲಿ ಕರ್ನಾಟಕದ ಒಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲ. ಸೊ ಈ 1563 ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸನ್ನು ಸ್ಕ್ರ್ಯಾಪ್ ಮಾಡಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ NTA ಜೂನ್ 23ಕ್ಕೆ. ಅದಾದಮೇಲೆ ಜೂನ್ 30ರೊಳಗಾಗಿ ರಿಸಲ್ಟ್ ಕೊಡ್ತಾರೆ. ಸೊ ಜುಲೈ ಫಸ್ಟ್ ವೀಕಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸ್ ಇದೆ. ಅದಕ್ಕೂ ಮೊದಲು ಜುಲೈ 8ಕ್ಕೆ ಇನ್ನೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದನ್ನು ಕೂಡ ನಾವು ವೇಟ್ ಮಾಡಬೇಕಾಗ್ತದೆ. ಲೆಟ್ಸ್ ವೇಟ್ ಫಾರ್ ದಟ್. ದಿಸ್ ಅ ಗುಡ್ ಡಿಸಿಷನ್ ಆ್ಯಸ್ ಆಫ್ ನೌ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.